ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಬಾತನ್ನು ಮಾಡುವ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೇನೆ. ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆ ಕೂಡ ತಿನ್ನಲು ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಮೆಂತ್ಯ ಬಾತನ್ನು ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತದೆ. ಹಾಗಾದರೆ ಲೇಟ್ ಮಾಡ್ದಿರ ರೆಸಿಪಿ ಶುರು ಮಾಡೋಣ. ರೆಸಿಪಿ ಮಾಡಲು ಮೊದಲಿಗೆ ಮಿಕ್ಸರ್ ಜಾರಿಗೆ 5 ಹಸಿಮೆಣಸು, ಶುಂಠಿ 1 ಇಂಚು, 10 ರಿಂದ 12 ಎಸಳು ಬೆಳ್ಳುಳ್ಳಿ, ಪೆಪ್ಪರ್ 1/4 ಚಮಚ, ಅರ್ಧ ಈರುಳ್ಳಿ, ಹಾಗೆ ಅರ್ಧ ಟೊಮೆಟೊ, ಹಾಗೆ ಕರಿಬೇವಿನ ಎಲೆಗಳು 10 ರಿಂದ 12, 4 ಟೇಬಲ್ ಸ್ಪೂನ್ ತೆಂಗಿನ ತುರಿ, ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪು, ಜೀರಿಗೆ ಅರ್ಧ ಚಮಚ, ಹಾಗೆ ರುಬ್ಬಲು ಬೇಕಾದಷ್ಟು ನೀರನ್ನು ಹಾಕಿ ಇದನ್ನು ನೈಸಾಗಿ ರುಬ್ಬಬೇಕು. ನೋಡಿ, ಇಲ್ಲಿ ನೈಸಾಗಿ ರುಬ್ಬಿಕೊಂಡು ಬಂದಿದ್ದೇನೆ. ಈ ಥರ ಇಷ್ಟು ನೈಸಾಗಿರಬೇಕು. ಪಲಾವ್ ಮಾಡಲು ಶುರು ಮಾಡುವುದಕ್ಕಿಂತ ಮೊದಲು ಅಕ್ಕಿಯನ್ನು ನೆನೆಸಿಟ್ಟುಕೊಳ್ಳಬೇಕು. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಅಕ್ಕಿಯನ್ನು ಚೆನ್ನಾಗಿ ತೊಳೆಯಬೇಕು. ಇದರಲ್ಲಿ ಧೂಳು ಕೊಳೆ ಎಲ್ಲ ಇರುವುದರಿಂದ 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ನೀರನ್ನು ಹಾಕಿ ನೆನೆಯಲು ಬಿಡಬೇಕು. ಹಾಗೆ ಈ ಕಡೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಎಣ್ಣೆ, ಪಲಾವ್ ಎಲೆ, ಲವಂಗ, ಚಕ್ಕೆ ಹಾಗೂ ಏಲಕ್ಕಿ, ಅರ್ಧ ಚಮಚ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುರಿದು ಕಟ್ ಮಾಡಿದ 1 ಈರುಳ್ಳಿಯನ್ನು ಇಲ್ಲಿ ಸೇರಿಸಿದ್ದೇನೆ. ಈಗ ಮತ್ತೊಮ್ಮೆ ಸ್ವಲ್ಪ ಹುರಿಯಬೇಕು. ಹಾಗೆ ಹುರಿತಿದ್ದ ಹಾಗೆ 1 ಕಪ್ ಬಟಾಣಿಯನ್ನು ಕೂಡ ಇಲ್ಲಿ ನಾನು ಸೇರಿಸಿದ್ದೇನೆ. ಇದು ಹಸಿ ಬಟಾಣಿ. ನೀವು ಒಣಗಿದ ಬಟಾಣಿಯನ್ನು ಕೂಡ ನೀರಲ್ಲಿ ನೆನೆಸಿ ಸೇರಿಸಬಹುದು. ಈಗ ಇದಕ್ಕೆ 1 ಕಟ್ ಮೆಂತ್ಯ ಸೊಪ್ಪನ್ನು ನಾನು ಚೆನ್ನಾಗಿ ತೊಳೆದು ಕಡ್ಡಿಯೆಲ್ಲ ತೆಗೆದು ಸೋಸಿ ಇಟ್ಟುಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇಲ್ಲಿ ಕಡ್ಡಿಯನ್ನು ಹಾಕಬಾರದು ಹಾಗೂ ಮೆಂತ್ಯ ಸೊಪ್ಪನ್ನು ಹೆಚ್ಚಿ ಕೂಡ ಹಾಕಬಾರದು. ಇಲ್ಲಿ ಮೆಂತ್ಯ ಸೊಪ್ಪನ್ನು ಹೆಚ್ಚಿ ಹಾಕುವುದರಿಂದ ಪಲಾವು ಕಹಿ ಬರುತ್ತದೆ. ಆದ್ದರಿಂದ ಹೆಚ್ಚದೆ ಹಾಗೆ ಸೋಸಿ ಹಾಕಬೇಕು. ಹಾಗೆ ಇಲ್ಲಿ ಮೆಂತ್ಯ ಸೊಪ್ಪು ಫ್ರೈ ಆಗ್ತಿದ್ದ ಹಾಗೆ ಕಟ್ ಮಾಡಿರುವ 1 ಟೊಮೆಟೊವನ್ನು ಕೂಡ ಸೇರಿಸಬೇಕು. ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಕೂಡ ಸೇರಿಸಿ ಫ್ರೈ ಮಾಡಬೇಕು. ಎಲ್ಲಿಯವರೆಗೆ ಅಂದರೆ ಎಣ್ಣೆ ಬಿಡುವ ತನಕ ಅಥವಾ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ನೋಡಿ, ಈಗ ಫ್ರೈ ಆಗ್ತಾ ಇದೆ, ಎಣ್ಣೆ ಎಲ್ಲ ಬಿಟ್ಟುಕೊಂಡು ಬಂದಿದೆ. ಈಗ ಇದಕ್ಕೆ 1/4 ಚಮಚ ಅರಿಶಿನವನ್ನು ಸೇರಿಸಿ ಮತ್ತೊಮ್ಮೆ ಫ್ರೈ ಮಾಡಬೇಕು. ಈ ಮಸಾಲೆಯನ್ನು ಫ್ರೈ ಮಾಡುವಾಗ ಸಣ್ಣ ಉರಿಯಲ್ಲಿ ಹುರಿಯಬೇಕು. ನಾವು ತೆಂಗಿನ ತುರಿ ಹಾಕಿರುವುದರಿಂದ ತಳ ಹಿಡಿಯುವ ಚಾನ್ಸಸ್ ಇರುತ್ತದೆ. ಈಗ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ. ನಾನಿಲ್ಲಿ ಕಲ್ಲುಪ್ಪು 1 ಚಮಚವನ್ನು ಸೇರಿಸಿದ್ದೇನೆ. ಹಾಗೆ ಈಗ ಇದಕ್ಕೆ 2 ಕಪ್ ನೀರನ್ನು ಸೇರಿಸಿದ್ದೇನೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು. ಇನ್ನೊಮ್ಮೆ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಕುದಿಯಲು ಬಿಡಬೇಕು. ಈಗ ನೋಡಿ, ಚೆನ್ನಾಗಿ ಕುದಿಯುತ್ತಿದೆ. ಈ ಹಂತದಲ್ಲಿ ನಾವು ಇದಕ್ಕೆ 1 ಚಮಚ ತುಪ್ಪವನ್ನು ಕೂಡ ಸೇರಿಸಬೇಕು. ಈಗ ತೊಳೆದು ನೀರನ್ನು ಬಸಿದಿಟ್ಟುಕೊಂಡ ಅಕ್ಕಿಯನ್ನು ಕೂಡ ಇಲ್ಲಿ ಸೇರಿಸಬೇಕು. ಈ ಹಂತದಲ್ಲಿ ನಾವು ಇದಕ್ಕೆ ಉಪ್ಪು ಮತ್ತು ಖಾರ ಸರಿಯಾಗಿದೆಯೋ ಅಂತ ನೋಡಬಹುದು. ಇಲ್ಲಿ ನಾನು ಸೇರಿಸಿದ ಉಪ್ಪು ಹಾಗೂ ಖಾರ ಎಲ್ಲ ಸರಿಯಾಗಿದೆ. ಆದ್ದರಿಂದ ನಾನು ಮತ್ತೊಮ್ಮೆ ಸೇರಿಸ್ತಾ ಇಲ್ಲ. ನೀವು ಇದೆಲ್ಲ ನೋಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಹೊಡೆಸಬೇಕು. ಈಗ ಕುಕ್ಕರ್ ವಿಷಲ್ ಹೊಡೆತಾ ಇದೆ. 3 ವಿಷಲ್ ಆದ ತಕ್ಷಣ ನಾನು ಇಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಈಗ ಕುಕ್ಕರ್ ಪ್ರೆಷರ್ ಇಳಿದಿದೆ. ಮುಚ್ಚಳ ತೆಗೆದು ನೋಡುವ. ತುಂಬ ರುಚಿಯಾದ
ಹಾಗೂ ಅಷ್ಟೇ ಆರೋಗ್ಯಕರವಾದ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ಇದನ್ನು ಲಂಚ್ ಬಾಕ್ಸ್ಗೂ ಕೂಡ ಹಾಕಿಕೊಡಬಹುದು. ಮಕ್ಕಳಿಗೆ ತುಂಬ ಇಷ್ಟವಾಗುತ್ತದೆ ಹಾಗೂ ದೊಡ್ಡವರಿಗೂ ಕೂಡ ಲಂಚ್ ಬಾಕ್ಸಿಗೆ ಇದು ತುಂಬಾ ಚೆನ್ನಾಗಿರುತ್ತದೆ. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ. ಈ ವಿಧಾನದಲ್ಲಿ ಒಮ್ಮೆ ಮಾಡಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.